ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ 2024ರ ಬಜೆಟ್ ಕುರಿತಾಗಿ ಈಗ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಬಿಜೆಪಿ ನಾಯಕರು ಈ ಬಾರಿಯ ಬಜೆಟ್ ಅತ್ಯಂತ ಕೆಟ್ಟ ಬಜೆಟ್, ಇದರಿಂದ ರಾಜ್ಯದ ಅಭಿವೃದ್ಧಿ ಶೂನ್ಯ ಎಂದು ಆರೋಪಿಸಿದ್ದಾರೆ. ಇನ್ನೂ ಹಲವರು ಎಲ್ಲಾ ಕ್ಷೇತ್ರಗಳಿಗೂ ಬಜೆಟ್ ಹಣವನ್ನು ಸಮರ್ಪಕವಾಗಿ ಬಳಸಿದ್ದಾರೆ ಎಂದು ಮೆಚ್ಚುಗೆ ಸೂಚಿಸಿದ್ದಾರೆ. ಆದರೆ ದೇವಸ್ಥಾನದ 500 ಕೋಟಿಯಲ್ಲಿ 330 ಕೋಟಿ ರು ವಕ್ ಕ್ರಿಶ್ಚಿಯನ್ಗೆ ದಾನ, ಬಜೆಟ್ ವಿರುದ್ಧ ಆಕ್ರೋಶ ಎಂಬ ತಲೆಬರಹದೊಂದಿಗೆ ಕರ್ನಾಟಕದ ಸುವರ್ಣ ನ್ಯೂಸ್ ವರದಿ ಮಾಡಿದ್ದು, ಕರ್ನಾಟಕದ ದೇವಸ್ಥಾನದ ಆದಾಯಗಳನ್ನು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ನರ ಅಭಿವೃದ್ಧಿಗೆ ಬಳಸಲಾಗುತ್ತಿದೆ ಎಂದು ದೂರಿದ್ದಾರೆ. ಆದರೆ ಸತ್ಯವೇನೆಂದರೆ, ಕರ್ನಾಟಕದ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಇಲಾಖೆ ಅಥವಾ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಸುಮಾರು 34,563 ದೇವಾಲಯಗಳಿವೆ. ಅವುಗಳ ಆದಾಯದ ಮೇರೆಗೆ ಕೆಟಗರಿ ಎ, ಬಿ, ಸಿ ಎಂದು ಗುರುತಿಸಲಾಗುತ್ತಿದೆ. 25 ಲಕ್ಷ ರುಗಳಿಗಿಂತ ಹೆಚ್ಚು ವಾರ್ಷಿಕ ಆದಾಯವನ್ನು ಹೊಂದಿರುವ 205 ದೇವಾಲಯಗಳನ್ನು ಕೆಟಗರಿ ಎ ಅಡಿಯಲ್ಲಿ ಬರುತ್ತವೆ. ಅಂದ್ರೆ ಈ ದೇವಸ್ಥಾನಗಳನ್ನ ಎ, ಬಿ, ಸಿ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. 25 ಲಕ್ಷಕ್ಕಿಂತ ಹೆಚ್ಚು ವರಮಾನ ಇರುವಂತಹ ದೇವಸ್ಥಾನಗಳನ್ನ ಎ ಕ್ಯಾಟಗರಿ ಅಂತಾರೆ. 5 ಲಕ್ಷ ಮತ್ತು 5 ಲಕ್ಷಕ್ಕಿಂತ ಕೆಳಗಡೆ ಇರುವಂತಹ ಆದಾಯ ಇರುವಂತಹ ದೇವಸ್ಥಾನಗಳನ್ನ ಸಿ ಕ್ಯಾಟಗರಿ ಅಂತವ್ರೆ. ಈ 5 ರಿಂದ 25 ಲಕ್ಷ ಆದಾಯ ಇರುವಂತಹ ದೇವಸ್ಥಾನಗಳನ್ನ ಬಿ ಕ್ಯಾಟಗರಿ ಅಂತ ಹೇಳ್ತಾರೆ. ಈ ಎ ಕ್ಯಾಟಗರಿ ದೇವಸ್ಥಾನಗಳಿಗೆ ಸಿ ಕ್ಯಾಟಗರಿ ದೇವಸ್ಥಾನಗಳನ್ನ ದತ್ತು ತೆಗೆದುಕೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಹುಂಡಿ ಹಣನೇ ಸುಮಾರು 130 ಕೋಟಿ ರೂಪಾಯಿ ಇದೆ. ನಮ್ಮ ಮೈಸೂರು ಜಿಲ್ಲೆನಲ್ಲಿರುವಂತಹ ಉಳಿದ ದೇವಸ್ಥಾನಗಳನ್ನ ತಾಯಿ ಚಾಮುಂಡಿಯ ಕೃಪೆಯಿಂದ, ಆಕೆಯ ಹುಂಡಿಯಿಂದ ಬರುವಂತಹ ಆದಾಯದಲ್ಲೇ ನಾವು ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ಅವಕಾಶಗಳಿದೆ. 5 ಲಕ್ಷದಿಂದ 25 ಲಕ್ಷ ರುವರೆಗೆ ವಾರ್ಷಿಕ ಆದಾಯ ಹೊಂದಿರುವ 139 ದೇವಾಲಯಗಳು ಕೆಟಗರಿ ಬಿ ಅಡಿಯಲ್ಲಿ ಬರುತ್ತವೆ. ಇವುಗಳಲ್ಲಿ ಎ ಕೆಟಗರಿ ದೇವಾಲಯಗಳು ಕೇವಲ 10% ಹಣವನ್ನು ಮಾತ್ರ ಸರ್ಕಾರಕ್ಕೆ ಕಟ್ಟುತ್ತವೆ ಮತ್ತು ಬಿ ಕೆಟಗರಿ ದೇವಾಲಯಗಳು 5% ಹಣವನ್ನು ಮಾತ್ರ ಸರ್ಕಾರಕ್ಕೆ ಕಟ್ಟುತ್ತವೆ. ಉಳಿದ ಹಣವನ್ನು ದೇವಸ್ಥಾನದ ಅಭಿವೃದ್ಧಿಗೆ ತಾವೇ ಬಳಸಿಕೊಳ್ಳುತ್ತವೆ. ವಾರ್ಷಿಕ 5 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ಸುಮಾರು 34,000ಕ್ಕೂ ಹೆಚ್ಚು ದೇವಾಲಯಗಳು ಕೆಟಗರಿ ಸಿ ಅಡಿಯಲ್ಲಿ ಬರುತ್ತವೆ. ಈ ದೇವಾಲಯಗಳು ಯಾವುದೇ ಹಣವನ್ನು ಸರ್ಕಾರಕ್ಕೆ ಕಟ್ಟುತ್ತಿಲ್ಲ. ಅಲ್ಲಿ ಕಡಿಮೆ ಹಣ ಸಂಗ್ರಹವಾಗುತ್ತಿದ್ದು ಅದನ್ನು ತಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಬಳಸಿಕೊಳ್ಳುತ್ತಿವೆ. ಜೊತೆಗೆ ಸರ್ಕಾರ ಸಹ ಈ ದೇವಾಲಯಗಳಿಗೆ ಅನುದಾನ ನೀಡುತ್ತಿದೆ. ಈ ಕುರಿತು ಇಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ ಮುಜರಾಯಿ ಇಲಾಖೆ ಸಚಿವರಾಗಿದ್ದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸ್ಪಷ್ಟನೆ ಪಡಿಸಿರುವುದನ್ನು ನೋಡಬಹುದು. ನಿನ್ನೆ ಮೊನ್ನೆಯಿಂದ ಅನೇಕ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದ ಮೂಲಕ ಅವರವರ ಕುತೂಹಲ, ಜಿಜ್ಞಾಸೆ, ಆಸಕ್ತಿ, ಆತಂಕಗಳನ್ನು ವ್ಯಕ್ತಪಡಿಸಿ ಅನೇಕ ವಿಷಯಗಳನ್ನು ಹರಿಯಬಿಡುತ್ತಾರೆ. ಮುಖ್ಯ ಉದ್ದೇಶ ಇರುವುದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂತಹ ಅನುದಾನಗಳನ್ನು ಹಿಂದೂ ಧರ್ಮದ ದೇವಸ್ಥಾನಗಳಲ್ಲದೆ ಇತರ ಪ್ರಾರ್ಥನಾ ಮಂದಿರಗಳಿಗೆ ಬಿಡುಗಡೆ ಮಾಡಲಾಗುತ್ತೆ. ಈ ತಸ್ತೀಕರಣ ಹಿಂದೂ ಧರ್ಮದ ದೇವಸ್ಥಾನಗಳಿಗಷ್ಟೇ ಸೀಮಿತವಾಗಿದೆ ಅನ್ನುವಂತಹ ವ್ಯಾಪಕವಾದಂತಹ ಟೀಕೆ ಟಿಪ್ಪಣಿಗಳನ್ನು ಗಮನಿಸಲಿಕ್ಕೆ ಸಾಧ್ಯವಾಯಿತು. ನಾನು ಈ ಮೂಲಕ ಸ್ಪಷ್ಟಪಡಿಸುವುದೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ 34,500 ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ 27,000 ದೇವಸ್ಥಾನಗಳಿಗೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದ ವಾರ್ಷಿಕ 48,000 ರೂಪಾಯಿಯಂತೆ ಸುಮಾರು 27,000 ದೇವಸ್ಥಾನಗಳಿಗೆ 133 ಕೋಟಿ ರೂಪಾಯಿ ಹಣವನ್ನು ತಸ್ತೀಕ್ ಅನ್ನುವ ಹೆಸರಿನಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಅಲ್ಲದೆ ಭೂ ಸುಧಾರಣೆ ಸಂದರ್ಭದಲ್ಲಿ ಭೂಮಿಯನ್ನು ಕಳೆದುಕೊಂಡಂತಹ ಧಾರ್ಮಿಕ ಕೇಂದ್ರಗಳಿಗೆ ವರ್ಷಾಸನ ಅಂತ ಹೇಳಿ ಇತರ ಅನುದಾನಗಳನ್ನು ಬಿಡುಗಡೆ ಮಾಡುವಂತಹದ್ದು ಇದೆ. ಈ ಮಧ್ಯೆ ವ್ಯಾಪಕವಾದಂತಹ ಟೀಕೆಯನ್ನು ಗಮನಿಸಿದ ನಾನು ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರ ಮೂಲಕ ತರಿಸಿಕೊಂಡಂತಹ ವರದಿಯ ಮಾಹಿತಿಗಳೇನು ಅಂತ ಹೇಳಿದ್ರೆ, 27,000 ದೇವಸ್ಥಾನಗಳ ಪೈಕಿ 764 ದೇವಸ್ಥಾನಗಳಿಗೆ ನಮ್ಮ ಹಿಂದೂಯೇತರ ದೇವಸ್ಥಾನಗಳು, ಧಾರ್ಮಿಕ ಕೇಂದ್ರಗಳು, ಪ್ರಾರ್ಥನಾ ಮಂದಿರಗಳು ಮತ್ತು ಬಸದಿಗಳಿಗೆ 764 ಸಂಸ್ಥೆಗಳಿಗೆ ನಮ್ಮ ಇಲಾಖೆಯಿಂದ ತಸ್ತೀಕು ವಾರ್ಷಿಕವಾಗಿ ಹೋಗುತ್ತೆ ಮತ್ತು 111 ವರ್ಷಾಸನ ಸಂಸ್ಥೆಗಳಿಗೆ ವರ್ಷಾಸನಗಳು ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಕಾನೂನು ಏನು ಹೇಳುತ್ತೆ ಅಂದ್ರೆ, ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂತಹ ಅನುದಾನ ಅಂದ್ರೆ ಸರ್ಕಾರ ಕೊಡುವ ಅನುದಾನ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗಿ ವಿನಿಯೋಗ ಮಾಡಬಹುದು ಅಂತ ಹೇಳುತ್ತೆ. ಎ ಮತ್ತು ಬಿ ಈ ಎರಡು ಕೆಟಗರಿಯ ಒಟ್ಟು 344 ದೇವಾಲಯಗಳು ಮಾತ್ರ ಸರ್ಕಾರಕ್ಕೆ ಕ್ರಮವಾಗಿ
10% ಮತ್ತು 5% ಹಣವನ್ನು ಪಾವತಿಸುತ್ತಿವೆ. ಆ ಹಣವನ್ನು ಸರ್ಕಾರ ಬೇರೆ ಧರ್ಮದ ಯಾವುದೇ ದೇವಾಲಯಗಳ ಅಭಿವೃದ್ಧಿಗೆ 1 ರೂ ಸಹ ಬಳಸುವುದಿಲ್ಲ. ಇನ್ನು ದೇವಾಲಯಗಳಲ್ಲಿ ಉಳಿದ ಹಣವನ್ನು ಸಾಮಾನ್ಯ ಸಂಗ್ರಹ ನಿಧಿ ಎಂದು ದೇವಾಲಯದ ಖಾತೆಯಲ್ಲಿ ಜಮಾ ಮಾಡಲಾಗುತ್ತದೆ. ಆಯುಕ್ತರು ಈ ಖಾತೆಯನ್ನು ನಿರ್ವಹಿಸುತ್ತಾರೆ. ದೇವಸ್ಥಾನದ ಹಣವನ್ನು ಬೇರೆ ಯಾವ ಧರ್ಮದ ಅಭಿವೃದ್ಧಿ ಕಾರ್ಯಗಳಿಗೂ ಬಳಸಲು ಬರುವುದಿಲ್ಲ. ತಾವು ಹಂಚಿಕೊಂಡಿರುವ ಸುಳ್ಳನ್ನು ಜನರು ಟೀಕಿಸಿದ ಬಳಿಕ ಸುವರ್ಣ ನ್ಯೂಸ್ ತನ್ನ ವರದಿಯನ್ನು ಫೇಸ್ಬುಕ್ ಖಾತೆಯಿಂದ ತೆಗೆದುಹಾಕಿದೆ ಮತ್ತು ಸುದ್ದಿಯ ತಲೆಬರಹವನ್ನು ಅಲ್ಪಸಂಖ್ಯಾತರ ಓಲೈಸಲು ಪ್ರಯತ್ನ, ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ಆಕ್ರೋಶ ಎಂದು ಬದಲಾಯಿಸಿದೆ. ಈ ರೀತಿ ಧರ್ಮಾಧಾರಿತ ತಪ್ಪು ಮಾಹಿತಿ ಬಿತ್ತರಿಸುವುದರಿಂದ ಕರ್ನಾಟಕ ಸೇರಿದಂತೆ ದೇಶದ ಕೋಮು ಸೌಹಾರ್ದಕ್ಕೆ ಧಕ್ಕೆ ಉಂಟಾಗಿ ಧರ್ಮಗಳ ನಡುವೆ ದ್ವೇಷ ಬೆಳೆಯಲು ಕಾರಣವಾಗುತ್ತದೆ. ಆದ್ದರಿಂದ ಉದ್ದೇಶಪೂರ್ವಕವಾಗಿ ಸುಳ್ಳು ಮಾಹಿತಿ ಬಿತ್ತರಿಸುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಮತ್ತು ಸುಳ್ಳು ಮಾಹಿತಿ ಹಂಚಿಕೊಳ್ಳುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನಮ್ಮ ಕಾನೂನು ವ್ಯವಸ್ಥೆಯು ಬಲಗೊಳ್ಳಬೇಕಾಗಿದೆ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ. ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ.